ಹೇ ಗೈಸ್, ಎಲ್ಲೋ ನಮಸ್ಕಾರ. ನಾವು 5 ತಿಂಗಳ ಹಿಂದೆ ಪಂಜನಹಳ್ಳಿ ಚಾಮರಾಜನಗರದಲ್ಲಿ ಫೇಸ್ 3 ರಿಮೈನಿಂಗ್ ಸೈಟ್ಗಳು ಅಲಾಟ್ಮೆಂಟ್ಗೆ KHB ಅವ್ರು ಕರೆದಿದ್ರು. ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ. ಸೊ ಅದಕ್ಕೆ ನಾನು ಕೂಡ ವಿಡಿಯೋ ಮಾಡಾಕಿದ್ದೆ, ತುಂಬ ಜನ ಅಪ್ಲೈ ಮಾಡಿದ್ರು. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ವಿಲ್ ಗೋ ಥ್ರೂ ದಿಸ್. ಈಗ ರೀಸೆಂಟ್ ಆಗಿ 2 ವೀಕ್ ಹಿಂದೆ ಲಾಟ್ರಿ ಕೂಡ ಅಲಾಟ್ಮೆಂಟ್ ಆಗಿದೆ. ಇನ್ನೇನು ಇಟ್ಸ್ ಟೈಮ್ ಟು ಡಿಸ್ಪ್ಯಾಚ್ ಅಲಾಟ್ಮೆಂಟ್ ಲೆಟರ್ ಬರ್ಲಿಕ್ಕೆ ರೆಡಿ ಆಗಿದೆ. ಈ ವಿಡಿಯೋದಲ್ಲಿ ಅಲಾಟ್ಮೆಂಟ್ ಲೆಟರ್ ಬಂದರೆ ನೀವೇನು ಮಾಡಬೇಕು, ಯಾವ ಥರ ಡೀಟೇಲ್ಸ್ ಇರುತ್ತೆ, ಯಾವ ಥರ ಸೈಟ್ ಅಲಾಕೇಟ್ ಆಗಿರುತ್ತೆ, ಯಾವ ಥರ ಲೊಕೇಶನ್ ನೋಡ್ಕೋಬೇಕು, ಈ ಎಕ್ಸಾಕ್ಟ್ಲಿ ಪಂಜನಹಳ್ಳಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಸ್ವಲ್ಪ ಕೊನೆಯಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಎಂಟೈರ್ ಪ್ರೊಸೆಸ್ನ ಯಾವ ಥರ ನಡೆಯುತ್ತೆ ಅಂತ ನೀಟಾಗಿ ಹೇಳ್ಕೊಡ್ತೀನಿ. ನಮ್ಮ ಕಡೆಯಿಂದ ಏನೇನು ಹೆಲ್ಪ್ ಮಾಡ್ಬೋದು ಅದನ್ನು ಕೂಡ ಹೇಳ್ತೀನಿ. ನೀವೇನಾದರೂ ನಮ್ಮ ನಮ್ಮ ಗ್ರೂಪಿಗೆ ಏನಾದರೂ ಜಾಯ್ನ್ ಆಗ್ತೀನಿ ಅಂತಂದರೆ ಲೈಕ್ ಓನರ್ಸ್ ಗ್ರೂಪ್ ಕೂಡ ಬೇಕು ಅಂದರೆ ಕ್ರಿಯೇಟ್ ಮಾಡ್ಕೊಡ್ತೀನಿ. ಇಫ್ ಇನ್ ಕೇಸ್ ಓನ್ಲಿ ಮೋರ್ ದ್ಯಾನ್ 10 to 50 20 ಪೀಪಲ್ ಇದ್ರೆ ಮಾತ್ರ. ಸಿಂಗಲ್ ಇಂಡಿವಿಜುವಲ್ ಆಗಿ ಬಂದರೆ ಸಡನ್ಲಿ ವಿಲ್ ಹೆಲ್ಪ್ ಯು. ಬಟ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಮಾತ್ರ ನಮಗೆ ಕಾಲ್ ಮಾಡಿ, ಇಲ್ಲ ಅಂದರೆ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ಯು ಕ್ಯಾನ್ ಕಮೆಂಟ್ ಆನ್ ದ ಬಿಲೋ. ಸೊ ವೆಲ್ಕಮ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇಟ್ ಇಸ್ ದೇರ್ ಇನ್ ಮೈ ನೇಮ್ ಅಲ್ಲಿ ಮಂಜುನಾಥ್ ಕುಂಬಾರಿ ಅಂತೇಳಿ. ಸೊ ಟೆಕ್ನಿಕಲಿ ಫೇಸ್ಬುಕ್ಕಲ್ಲಿ ನಾವು ರೆಸ್ಪಾನ್ಸ್ ಕಮ್ಮಿ ಇರುತ್ತೆ. ಕ್ವಿಕ್ ರೆಸ್ಪಾನ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇದೆ. ಯು ಕ್ಯಾನ್ ಜಾಯಿನ್ ದೇರ್ ಫಾರ್ ಆಲ್ ದ ಡೀಟೇಲ್ಸ್. ಇನ್ಸ್ಟಾಗ್ರಾಮಲ್ಲಿ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತ ಲಿಂಕ್ ಇದೆ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಐ ಆಮ್ ವೆರಿ ವೆರಿ ಆಕ್ಟಿವ್. ಯು ವಿಲ್ ಗೆಟ್ ಅ ರೆಸ್ಪಾನ್ಸ್ ಇನ್ 2 minutes. ಸೊ ತಡ ಮಾಡೋದು ಬೇಡ, ಲೆಟ್ ಮೀ ಎಕ್ಸ್ಪ್ಲೇನ್ ಎಂಟೈರ್ ಪ್ರೊಸೆಸ್. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಸೊ KHB ವೆಬ್ಸೈಟಲ್ಲಿ ನಾನು ಫೆಬ್ಬಲ್ಲಿ ಕರೆದಿದ್ರು, ಇಲ್ಲಿದೆ ನೋಡಿ ನೋಟಿಫಿಕೇಶನು. ಸೊ ಫೆಬ್ಬಲ್ಲಿ ಕರೆದಿದ್ರು. ಫೆಬ್ಬಲ್ಲಿ ಈ ಡೇಟಾ ನೀವು ನೋಡಿದ್ರೆ ಸೊ ಯು ವಿಲ್ ಸಿ ಎಕ್ಸಾಕ್ಟ್ಲಿ ಇನ್ ದ ಮಂತ್ ಆಫ್ ಫೆಬ್ರವರಿ ಇದೇ ವರ್ಷದಲ್ಲಿ ಕರೆದಿರ್ತಾರೆ. ಟೋಟಲ್ ರಫ್ಲಿ ಅರೌಂಡ್ 200 and close to ಸೈಟ್ಸು. EWS ಇದು LIG, MIG, HIG 780 rupees per square feet. ರಫ್ಲಿ ಅರೌಂಡ್ 800 ಅಂದ್ಕೊಳ್ಳಿ. ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅದು ಮಹೇಶ್ ಸರ್ ನಂಬರ್ ಕೂಡ ಇಲ್ಲೇ ಇದೆ, ಇದನ್ನು ಕೂಡ ನಿಮ್ಮ ನೆನಪಿರಲಿ. ಸೊ ಈಗ ಅಲಾಟ್ಮೆಂಟ್ ಆದವರು ಮೊನ್ನೆ ಲೀಸ್ಟನ್ನು ಹಾಕಿದ್ದಾರೆ. ಸೊ ಆ ಲಾಟ್ರಿ ಲೀಸ್ಟ್ ಇಲ್ಲಿದೆ ನೋಡಿ, ಚಾಮರಾಜನಗರ ಫೇಸ್ 3. ಓಕೆ, ಸೊ ವೇಟಿಂಗ್ ಲಿಸ್ಟ್ ಇದೆ, ಅವ್ರಿಗೂ ಕೂಡ ಹೇಳ್ತೀನಿ ವೇಟಿಂಗ್ ಲಿಸ್ಟ್ ಅಂತೇಳಿ. ತುಂಬ ಜನಕ್ಕೆ ಇದು ಹೆಂಗೆ ಓದ್ಬೇಕು, ಮೊದಲೆಲ್ಲ ಎಕ್ಸೆಲ್ ಹಾಕಿಬಿಡೋರು, ಈಗ ಈ ಥರ ನೀಟಾಗಿ ಹಾಕಿದೆ. ಇದು ನೋಡಿ, ಇದು EWS ಕ್ಯಾಟಗರಿ ಸೈಟು, ರಿಸರ್ವೇಷನ್ ಆಲ್. ಇಲ್ಲಿ ಯಾವುದು ಬೈಫರಿಗೇಟ್ ಮಾಡೋಕೆ ಹೋಗಿಲ್ಲ. EWS ಕ್ಯಾಟಗರಿಗೆ ಎಷ್ಟು ಜನಕ್ಕೆ ಬರ್ಬೋದು ಅಷ್ಟು ಜನ ಕೊಟ್ಟಿದ್ದಾರೆ. ಆಮೇಲೆ ಲಾಟ್ರಿ ದಿವಸ ಯಾರ್ಯಾರಿದ್ರು AEE ಆಗಲಿ, EE ಆಗಲಿ, RO ಆಗಲಿ, ಕಮಿಷನರ್ ಆಗಲಿ, ಸೆಕ್ರೆಟರಿ ಆಗಲಿ ಎಲ್ಲರೂ ಸೈನ್ ಮಾಡಿದ್ದಾರೆ. ಸಮ್ ಬ್ಯಾಕಪ್ಗೆ ಕೆಲವೊಂದು ನಂಬರು ಕೂಡ ಅಲ್ಲಿ ಪ್ರೆಸೆಂಟ್ ಇದ್ದವ್ರದ್ದು ಕೂಡ ಸೈನ್ ನಂಬರ್ ಮಾಡ್ಕೊಡಿ, ಮತ್ತು ಇವ್ರಿಗೇನು ಕಾಲ್ ಮಾಡೋಕೆ ಹೋಗ್ಬಿಡಿ. ಸೊ ಅದೇ ಥರ LIG ಮಾಡಿದ್ದಾರೆ, LIG ನಂಬರ್ ಜಾಸ್ತಿ ಇತ್ತು. MIG ಮಾಡಿದ್ದಾರೆ, HIG ಮಾಡಿದ್ದಾರೆ, ಆಮೇಲೆ ಬಿಟ್ಟಿದ್ದಾರೆ. ಸೊ ಲಾಸ್ಟಿಗೆಲ್ಲ ಆದಮೇಲೆ MIG ಆದಮೇಲೆ HIG ಸೈಟ್ ಬರುತ್ತೆ. ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿದೆ ಎಲ್ಲ ನೋಡ್ಕೊಳ್ಳಿ, ವಿತ್ ಸೈಟ್ ನಂಬರ್ ಕೊಟ್ಟಿದ್ದಾರೆ. ನನ್ನ ಹತ್ರ ಮ್ಯಾಪ್ ಇಲ್ಲ, ಯಾರಾದರೂ ಮ್ಯಾಪ್ ಇದ್ದರೆ ಕಳಿಸ್ಕೊಡಿ. ಪಂಜನಹಳ್ಳಿ ಫೇಸ್ 3 ಇತ್ತು, ನನ್ನ ಹತ್ರ ಮ್ಯಾಪ್ ಇಲ್ಲ. ಯಾರಿಗಾದ್ರೂ ಬೇಕಂದರೆ ನೋಡೋಣ, ನನಗೆ ಸಿಕ್ಕರೆ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವೇಟಿಂಗ್ ಲಿಸ್ಟ್. ಓಕೆ, ಇಲ್ಲಿ ನೋಡಿ ವೇಟಿಂಗ್ ಲಿಸ್ಟು ಇಷ್ಟೇ ಇಟ್ಟಿದ್ದಾರೆ. ಯಾಕೆಂದರೆ ಗೊತ್ತು, ಪಂಜನಹಳ್ಳಿಯಲ್ಲಿ ಅಲಾಟ್ಮೆಂಟ್ ಆದವರು ಕ್ಯಾನ್ಸಲ್ ಮಾಡೋದು ತುಂಬ ಕಷ್ಟ. 99% ಯಾರು ಕ್ಯಾನ್ಸಲ್ ಮಾಡೋಕ್ಕೋಗಲ್ಲ. ಸೊ ಅದ್ರ ಜೊತೆಗೆ ಹೆಂಗೆ ಕ್ಯಾನ್ಸಲ್ ವರ್ಕ್ ಆಗುತ್ತೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಗೋಶಿಯಾ ಖಾನುಮ್ ಈ EWS ಅಲ್ಲಿ ಒಂದು 40-50 ಸೈಟಲ್ಲಿ ಯಾರಾದರೂ ಒಬ್ಬರು ತೊಗೊಳ್ಳಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಅವ್ರಿಗೆ ಅದು ಗೊತ್ತಾಗೋದು ಲೆಟರ್ ಬಂದಮೇಲೆ 4 ತಿಂಗಳು ಟೈಮ್ ಇರುತ್ತೆ. ಅದಾದಮೇಲೆ ಯಾರು ತುಂಬಲಿಲ್ಲ ಅಂದರೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿ ನಿಮ್ಗೆ ಕೊಡ್ತಾರೆ. HIGಯಲ್ಲಿ ಒಂದು 4 ಸ್ಕೋಪ್ ಇದೆ. LIGಯಲ್ಲಿ ಇಷ್ಟು ಜನಕ್ಕೆ ವೇಟಿಂಗ್ ಲಿಸ್ಟ್ ಇಟ್ಟಿದ್ರೆ ಯಾರಾದರೂ ಕ್ಯಾನ್ಸಲ್ ಮಾಡಿದ್ರೆ, ಈಗ LIGಯಲ್ಲಿ ಫಸ್ಟ್ ಕ್ಯಾನ್ಸಲ್ ಮಾಡಿದ್ರೆ ಫಸ್ಟ್ ಸುಜಾತ ಹೋಗುತ್ತೆ, ಅದಾದಮೇಲೆ ಮದನ್, ಅದಾದಮೇಲೆ ಸತ್ಯನಾರಾಯಣ. ಈ ಥರ ನೀವು ಇದನ್ನು ಓದ್ಕೋಬೇಕು. ಸೊ ದಿಸ್ ದ ಪ್ರೊಸೀಜರ್ಸ್. ಓಕೆ, ನೀವು ಇದನ್ನು ನೋಡ್ಕೊತೀರಿ. ಸೊ ಈಗ ನಾನು ಡೀಟೇಲ್ಸ್ ಹೇಳ್ತಾ ಹೋದರೆ ನಿಮಗೆ ಎಕ್ಸಾಕ್ಟ್ಲಿ ಈಗ ಆಲ್ರೆಡಿ 2 ವಾರ ಆಗಿದೆ. ಈ ಲಿಸ್ಟನ್ನು ನಿಧಾನಕ್ಕೆ ಹೋಗ್ತಾ ನಾನು ಪ್ರೊಸೆಸ್ ಹೇಳ್ತಾ ಹೋಗ್ತೀನಿ. ಸೊ ಇನ್ನೊಂದು ಈ 2 ವಾರ ಆಗಿದೆ. ಈ 2 ವಾರದಲ್ಲಿ ಇನ್ನೊಂದು 2 ವಾರದಲ್ಲಿ ನಿಮಗೆ ಪ್ರತಿಯೊಂದು ಲೆಟ್ರು ಮನೆಗೆ ಡಿಸ್ಪ್ಯಾಚ್ ಆಗುತ್ತೆ. ಆ ಲೆಟ್ರಲ್ಲಿ ಎಕ್ಸಾಕ್ಟ್ಲಿ ಅಲಾಟ್ಮೆಂಟ್ ಲೆಟ್ರು, NOC ಅಲಾಟ್ಮೆಂಟ್ರು, ನಿಮ್ಗೆ ಅಲಾಟ್ಮೆಂಟ್ ಆಗಿದ್ದು NOC ಬಂದುಬಿಟ್ಟು ನಿಮಗೆ ಬ್ಯಾಂಕಿಗೆ ಏನಾದರೂ ಲೋನ್ಗೆ ಹೋಗ್ತಾನೆ ಅಂದರೆ ನೀವು NOC ತೊಗೋಬೋದು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ರೂಪಾ E ಅಂತ ಇದೆಯಲ್ಲ, ಸೈಟ್ ನಂಬರ್ 116 ಅಲಾಟ್ ಆಗಿದೆ ಅಂತ ನೀಟಾಗಿ ಬರೆದು ಕಳಿಸ್ತಾರೆ. ಸೊ ಅದ್ರ ಜೊತೆಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಹೋದರೆ, ಓಕೆ, ಐ ವಿಲ್ ಡೂ ಅನ್ ಎಕ್ಸಾಂಪಲ್ ಫಾರ್ 120 ಅಂದರೆ LIG ಮಾಡ್ತೀನಿ ಇಂಟು 780 ಏನಿದೆ 800 ಇಟ್ಕೊಂಡಿರ್ತೀನಿ ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ಸ್. ಅಂದರೆ LIG ಅಲಾಟ್ ಆದವರು ರಫ್ಲಿ ಅರೌಂಡ್ 9,60,000 ತುಂಬಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಇರುತ್ತೆ, ಜಸ್ಟ್ ಲೈಕ್ ಇದು ಈಸಿಗೆ. ಇದನ್ನು ಡಿವೈಡೆಡ್ ಬೈ 4 ಮಾಡಿದ್ರೆ 4 ಕಂತಲ್ಲಿ ಕಟ್ಟಬೇಕು. ಅಂದರೆ 2,20,000, 2,20,000, 2,20,000, 4 ಕಂತಲ್ಲಿ ಕಟ್ಕೋಬೇಕು. ಸೊ ನೀವು ಬ್ಯಾಂಕ್ ಲೋನ್ ಹೋಗಿದ್ರೆ ರಿಮೈನಿಂಗ್ 3 ಕಂತಿಗೆ ಹೋಗ್ಬೋದು. 1 ಕಂತನ್ನು ನೀವು ತುಂಬಲೇಬೇಕಾಗುತ್ತೆ.
ಸೊ 4 ತಿಂಗಳು ಯಾವಾಗ ಬರುತ್ತೆ ಅಂತಂದರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ನಾನು ಇದನ್ನು ಜುಲೈ 14ನೇ ತಾರೀಕು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೈಟ್ ನಂಬರ್ ನೀವು ನೋಡ್ತಾ ಹೋಗ್ಬೋದು. ಈಗ ಈ ಎಂಡಿಗೆ ಬಂತು ಅಂತ ಅಂದ್ಕೊಳ್ಳಿ. ಸೊ ಫಸ್ಟು ಆಗಸ್ಟ್ ಎಂಡಿಗೆ ಒಂದು ಕಂತು ಇರುತ್ತೆ, ಸೆಪ್ಟೆಂಬರ್ ಇನ್ನೊಂದು ಕಂತು ಇರುತ್ತೆ, ಆಗಸ್ಟಿಗೆ ಇನ್ನೊಂದು ಕಂತು ಇರುತ್ತೆ, ಆಮೇಲೆ ರೆಸ್ಪೆಕ್ಟಿವ್ 4 ತಿಂಗಳ ಎಂಡಿಗೆ 4 ಕಂತು ಇರುತ್ತೆ. ಸೊ ತಿಂಗಳ ಕಟ್ಟೋಂಗಿದ್ರೆ ತಿಂಗಳ ಕಟ್ಟಿ, ಒಂದೇ ಸಲ ಕಟ್ಟೋಂಗಿದ್ರೆ ಒಂದೇ ಸಲ ಕಟ್ಟಿ. ಒಂದೇ ಸಲ ಕಟ್ಟೋದು ಲೆಟರ್ ಬಂದು ವಿತಿನ್ 3 ಡೇಸ್, ಐ ಮೀನ್ ಇಮಿಡಿಯೇಟ್ ಆಗಿ ನೀವು ಕಟ್ಟಿದ್ರು ಏನೂ ತೊಂದರೆ ಇಲ್ಲ. ಹ್ಯಾಪಿಲಿ ದೇ ವಿಲ್ ಟೇಕ್ ಇಟ್. ಸೊ ಮೊದಲು ನೀವು ಪೇಮೆಂಟ್ ಮಾಡಬೇಕು. ಪೇಮೆಂಟು 4 ತಿಂಗಳದು 4 ತಿಂಗಳ ಮಾಡಿ, ಅಥವಾ 1 ತಿಂಗಳು ಬಿಟ್ಟು 1 ತಿಂಗಳು ಬಿಟ್ಟು 1 ತಿಂಗಳು ಮಾಡಿ, ಅಥವಾ ಎಲ್ಲ ಸೇರಿ 4 ತಿಂಗಳಿಗೆ ಮಾಡೋಂಗಿದ್ರು ಮಾಡಿ. ಏನೇ ಪೆನಾಲ್ಟಿ ಇದ್ರೂ ಅಲಾಟ್ಮೆಂಟ್ ಲೆಟ್ರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಫಸ್ಟ್ ತಿಂಗಳು ಡ್ಯೂ ಲೇಟ್ ಆದರೆ ಎಷ್ಟು ಚಾರ್ಜು, 2ನೇ ತಿಂಗಳು ಡ್ಯೂ ಆದರೆ ಎಷ್ಟು ಚಾರ್ಜು, 3ನೇ ತಿಂಗಳು ಎಷ್ಟು ಚಾರ್ಜು, 4ನೇ ತಿಂಗಳಿಗೆ ಎಷ್ಟು ಚಾರ್ಜು. ಆಮೇಲೆ ಅಷ್ಟು ಪೇಮೆಂಟನ್ನು 1 ತಿಂಗಳಕ್ಕಿಂತ ಜಾಸ್ತಿ ಏನಾದರೂ ತೊಗೊಂಡ್ರೆ ಅಲ್ಲಿ ಎಷ್ಟು ಚಾರ್ಜ್ ಇರುತ್ತೆ. ಆಮೇಲೆ ಓವರಾಲ್ ಎಲ್ಲ ಇಂಟ್ರೆಸ್ಟ್ ರೇಟ್ ಎಲ್ಲ ಕರೆಕ್ಟಾಗಿ ಕೊಡುತ್ತೆ, ನೀವೇ ಓದ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರುತ್ತೆ, ಗೌರ್ಮೆಂಟ್ ಕೆಲಸ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ತೊಗೊಳೋದು ತುಂಬ ಒಳ್ಳೆಯದು ಅಂತ ನನ್ನ ಸಜೆಷನು. ಬಂದ ತಕ್ಷಣ ಪೇಮೆಂಟ್ ಮಾಡಿಬಿಡಿ, ಜಸ್ಟ್ ಫ್ಲೋ ಗೊತ್ತಾಗ್ಬಿಡಲಿ. ಸೊ ಪೇಮೆಂಟ್ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ನ ನೀವು ಬೆಂಗಳೂರು ಆಫೀಸ್ಗೆ ತಂದು ಕೊಡಬೇಕಾಗುತ್ತೆ. ಏನಂತ, ನಾನು ರೆಸ್ಪೆಕ್ಟಿವ್ ಅಲಾಟ್ಮೆಂಟ್ ನಂಬರ್ಗೆ ಒಂದನ್ನು, ಐ ಮೀನ್ ರೆಸ್ಪೆಕ್ಟಿವ್ ಅಲಾಟ್ಮೆಂಟಿಗೆ ಪೇಮೆಂಟ್ ಮಾಡಿದ್ದೀನಿ ಅಂತ ಕೊಟ್ಟರೆ, ಪ್ರೂಫ್ ಎಲ್ಲ ಕೊಟ್ಟರೆ, ಅವರು ಕ್ರಾಸ್ ವೆರಿಫೈ ಮಾಡಿ ಪೇಮೆಂಟ್ ರಿಸೀವ್ ಆಗಿದ್ದಕ್ಕೆ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ಲೇಜರ್ ಸ್ಟೇಟ್ಮೆಂಟ್. ದಟ್ ಇಸ್ ಕಾಲ್ಡ್ ಪಾಸ್ ಶೀಟ್ ಅಂತೇಳಿ. ಪಾಸ್ ಶೀಟ್ ಇಸ್ ನಥಿಂಗ್ ಬಟ್ ನೀವು ಕಳಿಸಿರೋ ಪೇಮೆಂಟ್ ಥ್ರೂ ಯುವರ್ ಅಕೌಂಟ್, ಥ್ರೂ ಬ್ಯಾಂಕ್ ಲೋನ್ ಅಕೌಂಟ್, ಎನಿಥಿಂಗ್. ನಿಮ್ಗೆ ಏನಾದರೂ ಬ್ಯಾಂಕ್ ಲೋನ್ ಬೇಕಂತಂದರೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. 3 ಕಂತಿಗೆ ಓನರ್ಸ್ ಗ್ರೂಪಿಗೆ ಬರಬೇಕಂದ್ರೆ ಗಂಡು. ಬಟ್ ಜಾಯ್ನಿಂಗ್ ಓನರ್ಸ್ ಗ್ರೂಪ್, ಹೆಲ್ಪಿಂಗ್ ಯು ಎವ್ರಿಥಿಂಗ್ ಸ್ಟೇಜ್ ಬೈ ಸ್ಟೇಜ್ ಆ್ಯಂಡ್ ಹೆಲ್ಪಿಂಗ್ ಯು ಫಾರ್ ಅ ಲೈಫ್ ಟೈಮ್. ಮುಂದೆ ಫ್ಯೂಚರಲ್ಲಿ ರೀಸೇಲ್ ಮಾಡಬೇಕು, ಆ್ಯಡ್ ಹಾಕ್ಕೊಡ್ಬೇಕು, ಪ್ರತಿಯೊಂದಕ್ಕೂ ಐ ಮೀನ್ ನಮ್ಮ ಹತ್ರ ಓನರ್ಸ್ ಗ್ರೂಪ್ ಮಾಡಿಬಿಟ್ಟು ಎಂಡ್ ಟು ಎಂಡ್ ಸೊಲ್ಯೂಷನ್ ಇದೆ. ಅಂದರೆ ನೀವು ಬರಲೇಬೇಕಂತ ಏನಿಲ್ಲ, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಅದ್ರ ಮೇಲೂ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ಯು ಕ್ಯಾನ್ ಜಾಯಿನ್ ಮೈ ಕಮ್ಯುನಿಟಿ. ಪರ್ಸ್ನಲ್ಲಾಗಿ ನಾನೇ ನಿಮ್ಮನ್ನ ನಂಬರು, ನಿಮ್ಮ ಡೀಟೇಲ್ದು, ನಿಮ್ಮ ಸೈಟ್ ನಂಬರ್ಲ್ಲ ಸೇವ್ ಮಾಡಿಕೊಂಡು ಓನರ್ಸ್ ಗ್ರೂಪ್ ಅಂತ ಮಾಡಿರ್ತೀನಿ. ಎಲ್ಲರನ್ನೂ ವೆರಿಫೈ ಮಾಡಿ ಆ್ಯಡ್ ಮಾಡೋದು. ಸೊ ಅಲ್ಲಿ ಆ್ಯಡ್ ಮಾಡಬೇಕು ಅಂದರೆ ದೇರ್ ವಿಲ್ ಬಿ ಅ ಸ್ಟ್ಯಾಂಡರ್ಡ್ ಫೀಸ್ ಇರುತ್ತೆ ನಮ್ಮದೇ, ಬಿಕಾಸ್ ಅದು ಲೈಫ್ ಟೈಮ್ ಕಮಿಟ್ಮೆಂಟ್ ಇರುತ್ತೆ ನಮ್ಮ ಕಡೆಯಿಂದ ಟು ಹೆಲ್ಪ್ ಯು ವಿತ್ ದ ಪ್ರೊಸೀಜರ್ಸ್ ಅಲಾಂಗ್ ವಿತ್ ಎನಿಥಿಂಗ್. ನಮ್ಮ ಚಾನಲ್ ಬಂದಾಗ ನಿಮ್ಗೇನೇ ಡೌಟ್ ಬರೋದು, ಪ್ರೊಸೆಸ್ಸು, ಎನಿಥಿಂಗ್ ಲೈಕ್ ಅನ್ ಅನ್ಲಿಮಿಟೆಡ್ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಐ ವಿಲ್ ಚಾರ್ಜ್ ಯು ಸ್ಲೈಟ್ಲಿ ಹೆವಿಯರ್ ಸೈಡ್. ಪ್ಲೀಸ್ ಲೆಟ್ ಮಿ ನೋ ಯಾವಾಗ ನಿಮಗೆ ಸಿಗುತ್ತೆ ಅಂತೇಳಿ. ಸೊ ಪೇಮೆಂಟ್ ಆದಮೇಲೆ ಬೆಂಗಳೂರು ಆಫೀಸಿಂದ ಪಾಸ್ ಶೀಟ್ ತೊಗೊತೀರಾ. ಪಾಸ್ ಶೀಟ್ ತೊಗೊಂಡ್ಮೇಲೆ ನೀವು ಮಾಡಬೇಕಾಗಿರೋದು ಫಸ್ಟ್ ಕೆಲಸ, KHB ಚಾಮರಾಜನಗರಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ಮಹೇಶ್ ಸರ್ ಅಂತ ಇದ್ದಾರೆ, ತುಂಬ ಜನ ಇದ್ದಾರೆ. ನನಗೆ ಮಹೇಶ್ ಸರ್ ಅವ್ರ ನಂಬರ್ಸ್ ಎಲ್ಲ ನೋಡಿರ್ತೀನಲ್ಲ, ಹೆಸರು ನನಗೆ ಗೊತ್ತು. ಸೊ ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟು ವಿತ್ ಪಾಸ್ ಶೀಟ್ ಬೆಂಗಳೂರು ಆಫೀಸಿಗೆ ಕೊಟ್ಟರೆ ಅದನ್ನು ಕೊಡಬೇಕು. ಸೊ ಅವರು ಅದನ್ನು ವೆರಿಫೈ ಮಾಡಿ ನಿಮಗೆ ಸೇಲ್ ಡೀಡನ್ನು ಪ್ರಿಂಟ್ ಮಾಡಿ ಕೊಡ್ತಾರೆ. ಅವರೇ ಖುದ್ದಾಗಿ ಸೇಲ್ ಡೀಡ್ ಬರ್ಕೊಡ್ತಾರೆ. ಸೊ ಇಲ್ಲಿ ಬೈಯರ್ ನೀವಾಗಿರ್ತೀರಾ, ಸೆಲ್ಲರ್ KHB ಆಗಿರುತ್ತೆ. KHB ಕಡೆಯಿಂದ ಯಾರೂ ಬರಲ್ಲ. ಅದಕ್ಕೆ ಸಂಬಂಧಪಟ್ಟದ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, OTP ಎಲ್ಲ ಅಲ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ಅವರೇ ಸಪೋರ್ಟ್ ಮಾಡ್ತಾರೆ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್. ಅಂದರೆ ಕಾವೇರಿ 2 ಅಲ್ಲಿ ಲೋಕಲ್ ಕಡೆಯಿಂದ ಮಾಡಿಸ್ಬೇಕಾದ್ರೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆದಮೇಲೆ 2 ಕೆಲಸ ಇರುತ್ತೆ. ಒಂದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿ KHB ಚಾಮರಾಜನಗರಕ್ಕೆ ಹೇಳಿದರೆ ನಿಮಗೆ ಅದನ್ನು ವೆರಿಫೈ ಮಾಡಿ ನಿಮಗೆ ಪಾಸ್ ಶೀಟ್ ಕೊಡ್ತಾರೆ. ಸಾರಿ, ಪೊಸಿಷನ್ ಕೊಡ್ತಾರೆ. ಪೊಸಿಷನ್ ಅಂದರೆ ನಿಮ್ಮ ಸ್ವತ್ತಕ್ಕೆ ಸ್ವಾಧೀನ ಪತ್ರ ಅದು. ಅದಾದಮೇಲೆ ಖಾತಾ ನೋಡ್ಕೊಳ್ಳಿ, ಯಾವ ಗ್ರಾಮ ಪಂಚಾಯತಿಯಲ್ಲಿದೆ, ಅಥವಾ ಪುರಸಭೆಯಲ್ಲಿದೆಯೋ, ಅಥವಾ ತಾಲೂಕ್ ಪಂಚಾಯತಿಯಲ್ಲಿದೆಯೋ, ಅಥವಾ ನಗರಸಭೆಯಲ್ಲಿದೆಯೋ, ಅಲ್ಲಿ ಏನಿದೆ ನೋಡ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಒಂದು ಪ್ರೂಫ್ ಕೊಟ್ಟು ಲೇಟೆಸ್ಟ್ ಕಂದಾಯ ಎಲ್ಲ ತುಂಬಿ ಖಾತಾನ ನಿಮ್ಮ ಹೆಸರಿಗೆ ಮಾಡಿಕೊಂಡ್ರೆ ದಟ್ಸ್ ಆಲ್. ಸೊ ದಿಸ್ ಇಸ್ ಅ ಪ್ರೊಸೀಜರ್ಸ್. ಏನಾದರೂ ಮಿಸ್ ಆಗಿದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಅದನ್ನು ರೆಕ್ಟಿಫೈ ಮಾಡಿಕೊಡ್ತೀನಿ. ಸೊ ಅದರ ಜೊತೆಗೆ ವಿ ವಿಲ್ ಹೆಲ್ಪ್ ಯು ಎಂಡ್ ಟು ಎಂಡ್, ಸ್ಟೇಜ್ ಬೈ ಸ್ಟೇಜ್. ಯು ಕ್ಯಾನ್ ಜಾಯ್ನ್ ಅಸ್. ದೆರ್ ವಿಲ್ ಬಿ ಅ ಸ್ಮಾಲ್ ಫೀಸ್ ನಮ್ಮ ಕಡೆಯಿಂದ, ಜಸ್ಟ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಅಥವಾ ಹಂಗಂತೇಳಿ ನಾವೇನು ನಿಮ್ಗೆ ಕರ್ಕೊಂಡೋಗಿ ಕೂಡಿಸಿ ಎಲ್ಲ ಏನು ಮಾಡಲ್ಲ. ವಿ ವಿಲ್ ಓನ್ಲಿ ಕನ್ಸಲ್ಟ್ ಓವರ್ ದ ಫೋನ್. ಎಲ್ಲೆಲ್ಲಿ ನಮ್ಮ ಹೆಲ್ಪ್ ಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೇನೋ ಅಲರ್ಟ್ ಆಗಿದೆ, ಯು ಆರ್ ನಾಟ್ ಇನ್ ಬ್ಯಾಂಗ್ಳೂರ್, ಯು ಆರ್ ಇನ್ ಡಿಫ್ರೆಂಟ್ ಪ್ಲೇಸ್ ಆಫ್ ಕರ್ನಾಟಕ, ಬೆಂಗಳೂರಲ್ಲಿ ಒಂದು ಲೆಟರ್ ಕೊಡಬೇಕು, ಆ ಥರದ್ದೆಲ್ಲ ನಾವು ನೋಡ್ಕೊತೀವಿ. ಬಟ್ ಚಾಮರಾಜನಗರದಲ್ಲಿ ಅಲ್ಲೆಲ್ಲ ನೀವು ಖುದ್ದಾಗಿ ಓನರ್ ಹೋಗಬೇಕಾಗುತ್ತೆ. ಸೊ ದಟ್ಸ್ ಆಲ್. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಐ ಆಮ್ ಹ್ಯಾಪಿ ದಟ್ ಮೋರ್ ದನ್ 300 ಪೀಪಲ್ ಗಾಟ್ ಇಟ್. ಇವನ್ ಪ್ರೀವಿಯಸ್ಲಿ ಕೂಡ ಇಲ್ಲೊಂದು ಅಲಾಟ್ಮೆಂಟ್ ಆಗಿತ್ತು, ಮಲ್ಟಿಪಲ್ ಲಾಟ್ರೀಸ್ ಎಲ್ಲ ಆಗಿತ್ತು. ಐ ಥಿಂಕ್ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟಿಗೆ ದಿಸ್ ವೆರಿ ವೆರಿ ರೈಟ್ ಪ್ಲೇಸ್. ಇನ್ ಕೇಸ್ ನೀವು ನಾಳೆ ರೀಸೇಲ್ ಮಾಡಬೇಕಂದ್ರೆ ನೀವು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಐ ಆಮ್ ದೇರ್ ಟು ಹೆಲ್ಪ್ ಯು, ಬಿಕಾಸ್ ವಿ ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ people who are looking for KHB site across Karnataka. Even ಚಾಮರಾಜನಗರದಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ಗೆ ತುಂಬ ಜನ ನೋಡ್ತಾ ಇದ್ದಾರೆ. ಐ ಕ್ಯಾನ್ ಹೆಲ್ಪ್ ಯು ಆನ್ ಅ ಗುಡ್ ಪ್ರೈಸ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ ಇದ್ದರೂ ನನಗೆ ಫೋನ್ ಕಮೆಂಟ್ ಮಾಡಿ, ಕಾಲ್ ಏನು ಮಾಡಬೇಡಿ. ಕಾಲ್ಸ್ ತುಂಬ ಆಗಿದೆ ಈ ನಡುವೆ,
ವಿ ಗ್ರೋನ್ ಅ ಲಾಟ್ ಫ್ರಮ್ 1000 to 40,000 ಸಬ್ಸ್ಕ್ರೈಬರು. ಸೊ ನೀವು ನಮಗೆ ಮೆಸೇಜ್ ಮಾಡಿದ್ರೆ ಬರುತ್ತೆ. ಪಂಜನಳ್ಳಿಗೆ ಹೋಗೋಣ ಈಗ. ಇಲ್ಲಿವರೆಗೂ ನೋಡಿದ್ರೆ ಯು ಕ್ಯಾನ್ ಇಗ್ನೋರ್, ರೆಸ್ಟ್ ಆಲ್ ಕ್ಯಾನ್ ಎಕ್ಸಿಟ್, ಜಸ್ಟ್ ಪಂಜನಳ್ಳಿ ಎಲ್ಲಿ ಬರುತ್ತೆ ಅಂತೇಳಿ. ಮ್ಯಾಪ್ ಇಲ್ಲ, phase 1, phase 2, phase 3 ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ನಂಗೆ ಗೊತ್ತಿಲ್ಲ. ಸಿ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಇಸ್ ಗುಂಡ್ಲುಪೇಟೆಗೆ ತುಂಬ ಅಟ್ಯಾಚ್ ಆಗಿದೆ. ಸಿ ಓಕೆ, ಐ ಥಿಂಕ್ ದಿಸ್ ಇಸ್ ಕರ್ನಾಟಕ ಸ್ಟೇಟ್ ವೇರೋಸ್ ಬರ್ತಲ್ಲ. ಐ ಥಿಂಕ್ phase 3 ಅಂತಂದರೆ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ somewhere this might be a phase 3 or this. Can you see this? This is also might be a phase 3. ಓಕೆ, ಆರ್ ಎಲ್ಸ್ ಕೆಲವೊಂದು ಸೈಟ್ಗಳು ಇಲ್ಲೂ ಬಂದಿರ್ಬೋದು. ಇದು ಎಕ್ಸಾಕ್ಟ್ಲಿ ಹೋಟೆಲ್ ಮಿಸ್ಟಿ ರಾಕ್ ಇದೆಯಲ್ಲ, ಇಲ್ಲಿಂದ ಬರುತ್ತೆ. APMC ಕೂಡ ಅದರ ಹತ್ತಿರದಲ್ಲೇ ಇದೆ. ವೆರಿ ವೆರಿ ಡೀಸೆಂಟ್. ಪಂಜನಹಳ್ಳಿಗೆ ಒಳ್ಳೆ ಎಂಟ್ರೆನ್ಸ್ ಇದೆ. ಲೆಟ್ ಮೀ ಶೋ ದಟ್ ಎಂಟ್ರೆನ್ಸ್. ತುಂಬ ವಿಡಿಯೋ ಮಾಡಿದ್ದೀನಿ ಪಂಜನಹಳ್ಳಿಗೆ, ತುಂಬ ವಿಡಿಯೋಸ್ ಎಲ್ಲ ಮಾಡಾಕಿದ್ದೀನಿ. ಸಿರಿಸ್ ಈ ಥರ ಇದೆ. ಸೊ ಅದರ ಜೊತೆಗೆ ಇನ್ನೂ ಕೆಲವೊಂದು ಸೈಟ್ಗಳು ಅಕ್ರಾಸ್ ಮಲ್ಟಿಪಲ್ ಲೊಕೇಶನಲ್ಲಿ ಕೂಡ ಬಂದಿರ್ಬೋದು. ಯಾ, ದಿಸ್ ಇಸ್ ಪಂಜನಹಳ್ಳಿ. ಇಲ್ಲ, ಗೂಗಲಲ್ಲಿ ನೀವು ಜಸ್ಟ್ ಇವನ್ ಗುಂಡ್ಲುಪೇಟೆ ಅಂತ ಹೋದ್ರೂ ಗುಂಡ್ಲುಪೇಟೆಗೆ 2-3 ಕಿಲೋಮೀಟರ್ ಹಿಂಭಾಗದಲ್ಲೇ ಲೆಫ್ಟ್ ಪಂಜನಹಳ್ಳಿ. ಆ್ಯಕ್ಚುಲಿ ವಿಲೇಜ್ ಈ ರೈಟ್ ಸೈಡ್ ಬರುತ್ತೆ. ಐ ಥಿಂಕ್ ದಿಸ್ ಇಸ್ ಪಂಜನಹಳ್ಳಿ. ಯಾ, ಸೊ ದಿಸ್ ಇಸ್ ಪಂಜನಹಳ್ಳಿ. ಡೀಸೆಂಟ್ ಲೊಕೇಶನ್ನು, ಡೀಸೆಂಟ್ ಇನ್ವೆಸ್ಟ್ಮೆಂಟು ಆ ಪ್ರೈಸಿಗೆ. ಯಾಕಂದರೆ ಈ ಪ್ರೈಸಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಸಿಗ್ತಾನೆ ಇಲ್ಲ. ಸೊ ಇಲ್ಲಿವರೆಗೂ ಥ್ಯಾಂಕ್ ಯು. ದಟ್ಸ್ ಆಲ್ ಫಾರ್ ದ ಡೇ. ಆಲ್ ದ ಬೆಸ್ಟ್. ಬಾಯ್. 1 ಲೈಕ್ 1 ಶೇರ್ ಕ್ಲಿಕ್ ಮಾಡಿ.